ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ಸಂಬಂಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಅಹಮದಾಬಾದ್ನಲ್ಲಿ ವಿಮಾನ ಸಡನ್ ಆಗಿ ಜನವಸತಿ ಪ್ರದೇಶದಲ್ಲಿ ಬಿದ್ದು ಬೆಂಕಿ ಹೊತ್ತಿದೆ. ಇದರಲ್ಲಿ ಹಲವು ಜನ ಸಾವನ್ನಪ್ಪಿದ್ದಾರೆ. ಇದೊಂದು ದೊಡ್ಡ ದುರಂತವಾಗಿದೆ. ಇದರಲ್ಲಿ ಭಾರತೀಯರು, ಬ್ರಿಟಿಷ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದು ಅತ್ಯಂತ ದುಃಖದ ವಿಷಯವಾಗಿದೆ. ನಾನು ಆ ಘಟನೆಗೆ ಸಂತಾಪವನ್ನು ಸೂಚಿಸುತ್ತೀನಿ ಅಂತ ಹೇಳಿದ್ದಾರೆ. ಇದರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊರಬೇಕು. ನಮಗೆ ಬಂದ ಮಾಹಿತಿ ಪ್ರಕಾರ ಇಂಗ್ಲೆಂಡ್ನ ಕೆಲ ಪ್ರಯಾಣಿಕರು ಆತುರ ಪಟ್ಟಿದ್ದಾರೆ ಅಂತ ದೂಷಿಸಿದರು. ಅದರ ಜೊತೆಯಲ್ಲಿ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷದ ಕೆಲವು ನಾಗರಿಕರು ಕೂಡ ಅದರಲ್ಲಿ ಇದ್ದರು. ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನು ನನಗೆ ಮಾಹಿತಿ ಇಲ್ಲ. ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು 169 ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಇದು ದೊಡ್ಡ ದುರಂತ. ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷದ ಕೆಲವು ನಾಗರಿಕರು ಕೂಡ. ಅಹಮದಾಬಾದ್ನಲ್ಲಿ ವಿಮಾನ ಪತನವಾದ ಬಗ್ಗೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏರ್ ಇಂಡಿಯಾ ಪತನ ಆಗಿದೆ ಅಂತ ಇವಾಗ ಗೊತ್ತಾಯಿತು. 242 ಜನ ಪ್ರಯಾಣ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಇದು ಅತ್ಯಂತ ಖೇದಕರ ವಿಷಯ. ಈ ಘಟನೆ ಹೇಗಾಗಿದೆ ಅಂತ ತನಿಖೆ ಆಗ್ತಾ ಇದೆ ಅಂತ ಹೇಳಿದರು. ಬಳ್ಳಾರಿಯಲ್ಲಿ ಇಡಿ ದಾಳಿಯ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಇಡಿ ದಾಳಿಯನ್ನು ಖಂಡಿಸಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಮಾತನಾಡಿದ್ದಾರೆ. ಸಂಸದ ತುಕಾರಾಂ, ಶಾಸಕರಾದ ಗಣೇಶ್, ಭರತ್ ರೆಡ್ಡಿ, ಶ್ರೀನಿವಾಸ್ ಮನೆ ಮೇಲೆ ಇಡಿ ದಾಳಿ ನಡೆದಿದೆ. ಪದೇ ಪದೇ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡುವ ದಾಳಿಯನ್ನ ಖಂಡಿಸ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ದಾಳಿ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಇಡಿ ದಾಳಿ ಇದು ಬಿಜೆಪಿ ಪಕ್ಷದ ದುರುದ್ದೇಶ. ಈಗಾಗಲೇ 1 ವರ್ಷದ ಮೊದಲೇ ಇದರ ಬಗ್ಗೆ ತನಿಖೆ ಮಾಡಲಾಗಿದೆ. ಎಲ್ಲ ಮುಗಿದು ಹೋದ ಅಧ್ಯಾಯ 1 ವರ್ಷ ಆದ್ಮೇಲೆ ಇದರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಇದರ ಉದ್ದೇಶ ನಿಮಗೆ ಅರ್ಥ ಆಗಬೇಕು. ಬಿಜೆಪಿಯವರದ್ದು ಒಂದು ಬಣ, ಬೆಳಗ್ಗೆ ಇನ್ನೊಂದು ಬಣ್ಣ. ಬಿಜೆಪಿಯವರಿಗೆ ಸುಳ್ಳು ಹೇಳುವ ಚಟ ಇದೆ. ನಮ್ಮ ಶಾಸಕರು ಯಾರು ಹೆದರೋದಿಲ್ಲ. ಬಿಜೆಪಿಯವರು ಏನೇ ಮಾಡಿದ್ರು ಎದುರಿಸ್ತೇವೆ. ನಿಜಾಂಶ ಬಯಲಿಗೆ ಬರುತ್ತೆ ಅಂತ ಹೇಳಿದರು. ಸಹಿತ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂತೀನಿ, ಇದು ದುರುದ್ದೇಶ, ಇದು ಬಿಜೆಪಿ ಪಕ್ಷದವರು ಮಾಡಿದ್ದಂತ. ಯಾಕಂದ್ರೆ ಈಗಾಗಲೇ 1 ವರ್ಷದ ಮೊದಲೇ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಯಾರ, ಎಲ್ಲ ಮುಗಿದು ಹೋದ ಅಂತದ್ದು. ಈ ಟೈಮ್ನಲ್ಲಿ ಮತ್ತೆ 1 ವರ್ಷ ಆದ್ಮೇಲೆ ಆದ್ರೂ ಕೇಳ್ತಾರಪ್ಪ ಅಂತಂದ್ರೆ ಇದ್ರ ಉದ್ದೇಶ ಏನೆಂಬುದು ನಿಮ್ಗೆ ಅರ್ಥ ಆಗಿದೆ. ಕೇಳ್ತಾರ ಅವ್ರು. ಬಿಜೆಪಿಯವ್ರಂದ್ರೆ ಹೇಳೋದಕ್ಕೇನು, ಮ್ಯಾಲೊಂದು ಬಣ್ಣ ಒಳಗೊಂದು ಬಣ್ಣ, ಬರೀ ಸುಳ್ಳು ಹೇಳೋದ್ರ ಚಟ ಇದೆ. ನಮ್ ಜನ ಹಂಗೇನಿಲ್ಲ. ಏನ್ ಮಾಡಿದ್ರೆ ನಮಗೆ ಏನೂ ಆಗೋದಿಲ್ಲ. ನಮ್ ಜನ ಯಾರು ಹೆದರೋದಿಲ್ಲ, ಶಾಸಕರು ಯಾರು ಹೆದರೋದಿಲ್ಲ. ಬೇಕಾದ್ ಮಾಡ್ಲಿ, ಫೇಸ್ ಮಾಡ್ತೀವಿ. ಏನಿದ್ರು ನಿಜಾಂಶ ಬಯಲಿಗೆ ಬರ್ತದ. ಏನು ತನಿಖೆ ಮಾಡಲಿ, ತನಿಖೆ ಮಾಡಿದ ತಪ್ಪಿದ ಅಭಿಪ್ರಾಯ ಎಂಬುದು ಗೊತ್ತಾಗ್ತದೆ. ಯಾದಗಿರಿಗೆ ಇದೇ ಜೂನ್ 14ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನು ನೀಡಲಿದ್ದಾರೆ. ಆರೋಗ್ಯ ಆವಿಷ್ಕಾರ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ವಿಭಾಗದ ಆರೋಗ್ಯ ಇಲಾಖೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಹೀಗಾಗಿ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮಕ್ಕೆ ಸಿದ್ದತೆಯನ್ನ ನಡೆಸಲಾಗಿದೆ. ಸಿಎಂ ಕೆಕೆಆರ್ಡಿಬಿ ಯೋಜನೆಯಡಿ 440.68 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಬಂದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನದಲ್ಲಿ 100 ಜನ ಮೃತಪಟ್ಟಿರುವ ಹಿನ್ನೆಲೆ ಬಳ್ಳಾರಿಯಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಎಐಸಿಸಿ ಕಾರ್ಯದರ್ಶಿ, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ನೇತೃತ್ವದಲ್ಲಿ ರಾಯಲ್ ಕೋರ್ಟ್ ಹೋಟೆಲ್ನಲ್ಲಿ ಕಾರ್ಯಕರ್ತರ ಸಭೆ ನಡೆಸಲಾಯಿತು. ಈ ವೇಳೆ ಸಭೆಗೂ ಮುನ್ನ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಗುಡುಗು, ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಸಿಡಿಲು ಬಡಿದು ಕುರಿಗಾಹಿ ಯುವಕ ಮೃತಪಟ್ಟಿರುವ ಘಟನೆ ಹಾಳ ಅಮ್ಮಾಪುರ ಗ್ರಾಮದಲ್ಲಿ ನಡೆದಿದೆ.
ಮರೆಯಪ್ಪ ದೇವಡಿ ಎಂಬ ಯುವಕ ಸಿಡಿಲಿಗೆ ಬಲಿಯಾಗಿದ್ದಾನೆ. ಕುರಿಗಳನ್ನು ಮೇಯಿಸೋದಕ್ಕೆ ಜಮೀನುಗಳಿಗೆ ತೆರಳಿದ್ದ ಕುರಿಗಾಹಿ ಸಿಡಿಲು ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕಲಬುರಗಿ ನಗರದಾದ್ಯಂತ ಧಾರಾಕಾರ ಮಳೆಯಾಗಿದೆ. 1 ಗಂಟೆಯಿಂದ ಬಿಟ್ಟು ಬಿಡದೆ ಸುರಿದಂತಹ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಹಲವು ಕಡೆ ರಸ್ತೆಯ ಮೇಲೆ ಮಳೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ವಿಜಯನಗರದಲ್ಲಿ ಮಳೆಯ ಅಬ್ಬರಕ್ಕೆ ಕಬ್ಬು ಜಲಾವೃತ ಆಗಿದೆ. ಹೊಸಪೇಟೆ ಜಂಬುನಾಥನಹಳ್ಳಿ ಪ್ರದೇಶದ ಹೊಲ ಗದ್ದೆಗಳು ನೀರಲ್ಲಿ ಮುಳುಗಿದೆ. ಹಂಪಿ ಪರಿಸರದ ಮಳೆಯ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಭಾರೀ ಮಳೆಯಿಂದಾಗಿ ಕಮಲಾಪುರ ಕೆರೆ ಕೋಡಿ ಬಿದ್ದು ಬೆಳೆಗಳು ಜಲಾವೃತ ಆಗಿದೆ. ರಾಯಚೂರಿನಾದ್ಯಂತ ಭಾರೀ ಮಳೆಯಾಗಿದೆ. ತುಂಬಿ ಹರಿತಾ ಇರೋ ಹಳ್ಳದಲ್ಲಿಯೇ ಬೈಕ್ ರೇಸ್ ಮಾಡಲಾಗಿದೆ. ನಗರದ ಗೋನ್ವಾರದಲ್ಲಿ ಯುವಕರು 20ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಹುಚ್ಚಾಟ ನಡೆಸಿದ್ದಾರೆ. ಭಾರೀ ಮಳೆಯಿಂದ ಸೇತುವೆ ಮೇಲೆ ತುಂಬಿ ಹರಿತಾ ಇದೆ. ಕೋಡಿ ಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ನಿಜವಾಯಿತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಶ್ರೀಗಳು ಉಸಿರಾಟದ ಸಮಸ್ಯೆಯಿಂದ ಅತಿ ಹೆಚ್ಚು ಸಾವು ಅಂತ ಹೇಳಿದರು. ಉಸಿರಾಟ ಸಮಸ್ಯೆಯಿಂದ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ದಾರೆ. ಅಲ್ಲದೆ ವಾಯುವಿನಿಂದ ಅತಿ ಹೆಚ್ಚು ಸಾವು ನೋವು ಆಗುತ್ತೆ ಅಂತ ಹೇಳಿದರು. ಇದೀಗ ವಿಮಾನ ಅಪಘಾತದಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲದೆ ಮೇಘ ಸ್ಫೋಟದ ಬಗ್ಗೆಯೂ ಭವಿಷ್ಯ ನುಡಿದಿದ್ದು ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇತ್ತು. ಪರಿಜ್ಞಾನದಿಂದ ಅದು ಸ್ವಲ್ಪ ಹುಷಾರದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೆ. ಈ ಸಲ ಬರುವಂತ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫಾಯ ತರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಬಹಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ ಇದೆ. 5 ವರ್ಷ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಬಾಗಲಕೋಟೆ ಜಿಲ್ಲೆಯ ಕರಡಿ ಗ್ರಾಮದಲ್ಲಿ ವಿಶಿಷ್ಟವಾಗಿ ಸಪ್ತ ಕರಿಯಾಚರಣೆ ಮಾಡಲಾಯಿತು. ಕಾರಹುಣ್ಣಿಮೆ ಮರುದಿನ ಗ್ರಾಮದ ಹಳ್ಳದ ದಡಕ್ಕೆ ತೆರಳಿ ನಡೆಸುವಂತಹ ವಿಶಿಷ್ಟ ಆಚರಣೆ ಇದಾಗಿದೆ. ಹುಣ್ಣಿಮೆಗೂ ಮೊದಲು ರೈತರು ಮನೆಯಲ್ಲಿ ಪಾತ್ರೆಗಳಲ್ಲಿ ದವಸೆಗಳನ್ನು ಬಿತ್ತನೆ ಮಾಡಿರ್ತಾರೆ. ಕಾಳು ಸಸಿಯಾದ ಬಳಿಕ ಕಾರಹುಣ್ಣಿಮೆ ಮರುದಿನ ಗ್ರಾಮದ ಹಳ್ಳದ ದಡಕ್ಕೆ ಮಕ್ಕಳು ಮಹಿಳೆಯರು ಸೇರಿಕೊಂಡು ಸಸಿ ಬಿಟ್ಟು ಬರುವಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಳೆಯ ಆರ್ಭಟ ಮತ್ತೆ ಆರಂಭ ಆಗಿದೆ. ಬಿಡುವಿಲ್ಲದೆ ಸುರಿದಂತಹ ಮಳೆಗೆ ಹುಬ್ಬಳ್ಳಿ ಮಂದಿ ಹೈರಾಣಾಗಿದ್ದಾರೆ. ಅನೇಕ ಕಡೆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಪರದಾಡುವಂತಾಗಿದೆ. ಇದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಗದಗ ಜಿಲ್ಲೆಯಲ್ಲಿ ಬೆಣ್ಣಿ ಹಳ್ಳದ ಅಬ್ಬರ ಮುಂದುವರೆದಿದೆ. ಉಕ್ಕಿ ಹರಿತಾ ಇರುವ ಹಳ್ಳದ ನೀರು ಕುರ್ಲಗೇರಿ ಗ್ರಾಮಕ್ಕೆ ನುಗ್ಗಿದೆ. ಇದರಿಂದ ಗ್ರಾಮದ ಹಲವು ಮನೆಗಳು ಜಲಾವೃತವಾಗಿದೆ. ಪ್ರತಿ ಬಾರಿ ಬೆಣ್ಣಿ ಹಳ್ಳ ಉಕ್ಕಿ ಹರಿದಾಗ ನಮಗೆ ಆತಂಕ ಆಗುತ್ತೆ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಸುರಕ್ಷಿತ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಗ್ರಾಮವನ್ನ ಸ್ಥಳಾಂತರ ಮಾಡಿದರೂ ಸಮರ್ಪಕವಾಗಿ ಮನೆ ಹಂಚಿಕೆ ಆಗಿಲ್ಲ. ನಮಗೆ ಸಂಕಷ್ಟ ತಪ್ಪಿಲ್ಲ ಅಂತ ಗ್ರಾಮಸ್ಥರು ಗೋಳಾಡಿದ್ದಾರೆ.
ಧಾರವಾಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದ ಹಿನ್ನೆಲೆ ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ರಜೆ ಘೋಷಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಅಂಗನವಾಡಿ ಸೇರಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಪಿಯುಸಿ ಮತ್ತು ಪದವಿ ಕಾಲೇಜುಗಳಿಗೂ ಕೂಡ ರಜೆ ಅನ್ವಯ ಆಗಿದೆ. ಮಳೆ ಹೀಗೆ ಮುಂದುವರೆದರೆ ನಾಳೆಯೂ ರಜೆ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಧಾರಾಕಾರ ಮಳೆಗೆ ಬೆಳಗಾವಿಯಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಬೈಲಹೊಂಗಲ, ಗೋಕಾಕ್, ಖಾನಾಪುರದಲ್ಲಿ ಸಮಸ್ಯೆ ಉಂಟಾಗಿದೆ. ಭಾರೀ ಮಳೆಯಿಂದ ಬೈಲಹೊಂಗಲದಲ್ಲಿರುವಂತಹ ಕ್ಲಿನಿಕ್ಗೆ ಮಳೆ ನೀರು ನುಗ್ಗಿದೆ. ಚರಂಡಿ ವ್ಯವಸ್ಥೆ ಸರಿ ಇಲ್ಲದ ಕಾರಣ ತಗ್ಗು ಪ್ರದೇಶಕ್ಕೆ ಮಳೆ ನೀರು ನುಗ್ಗಿ ಮನೆಗಳು ಜಲಾವೃತ ಆಗಿದೆ. ಮನೆಯಲ್ಲಿದ್ದ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರಕ್ಕೆ ಅನಾಹುತಗಳು ಸಂಭವಿಸ್ತಾ ಇವೆ. ರಭಸವಾಗಿ ಹರಿತಾ ಇರುವಂತಹ ಹಳ್ಳದ ನೀರಿನಲ್ಲಿ ಆಟೋ ಕೊಚ್ಚಿಕೊಂಡು ಹೋಗಿದೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕಬೂದನೂರು ಗ್ರಾಮದಲ್ಲಿ ನಡೆದಿದೆ. ಮಳೆರಾಯನ ಆರ್ಭಟಕ್ಕೆ ಚಿಕ್ಕಬೂದನೂರು ಗ್ರಾಮದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಇದ್ದ ಆಟೋ ಚಾಲಕನನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ಈ ಮೂಲಕ ಚಾಲಕ ಸಾವಿನ ದವಡೆಯಿಂದ ಜಸ್ಟ್ ಮಿಸ್ ಆಗಿದ್ದಾನೆ. ದಾವಣಗೆರೆ ಜಿಲ್ಲೆಯಲ್ಲಿಯೂ ಕೂಡ ಬಿಟ್ಟು ಬಿಡದೆ ಸುರಿದಂತಹ ಮಳೆಗೆ ಹೈಸ್ಕೂಲ್ ಕಾಂಪೌಂಡ್ ಕಳಚಿ ಬಿದ್ದಿದೆ. ಇಂಥದ್ದೊಂದು ಘಟನೆ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿಯಲ್ಲಿ ನಡೆದಿರುವಂತಹದ್ದು. ಕಾಂಪೌಂಡ್ ಕುಸಿದ ರಭಸಕ್ಕೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮೈದಾನ ಮತ್ತು ಕೊಠಡಿಗೆ ನೀರು ನುಗ್ಗಿದೆ. ಇದರಿಂದ ಸರ್ಕಾರಿ ಪ್ರೌಢಶಾಲೆ ಸಂಪೂರ್ಣ ಜಲಾವೃತ ಆಗಿದ್ದು, ಶಿಕ್ಷಕರು ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನ ಶಾಲೆಯಿಂದ ಕಳಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದ ಸಂಬಂಧ ಕಮಿಷನರ್ ವಿ ದಯಾನಂದರನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿತ್ತು. ಇದನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಹರ್ಷಿ ವಾಲ್ಮೀಕಿ ನಾಯಕ ಮಹಾವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಬಳಿಕ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಪೊಲೀಸ್ ಇಲಾಖೆಯನ್ನು ಗುರಿಪಡಿಸಿದ ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆ ವಹಿಸಿದ ಭ್ರಷ್ಟ ಸರ್ಕಾರಕ್ಕೆ, ತಮ್ಮ ಕಳಂಕವನ್ನು ಪೊಲೀಸ್ ಇಲಾಖೆಗೆ ಹೊರಿಸಿದ ಭ್ರಷ್ಟ ಸರ್ಕಾರಕ್ಕೆ. ಆರ್ಸಿಬಿ ಕಾಲ್ತುಳಿತ ವಿಚಾರ ಸಂಬಂಧ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣ ಮುಚ್ಚಿ ಹಾಕುವುದಕ್ಕೆ ಮುಂದಾಗಿತ್ತು. ಘಟನೆಯಲ್ಲಿ ಮಾನವ ಹಕ್ಕು ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಸಿಎಂ ಸೆಕ್ರೆಟರಿ, ಡಿಪಿಆರ್ ಸೆಕ್ರೆಟರಿ, ಸಿಎಂ ಆ ಖಾತೆಯ ಮಂತ್ರಿ ಅವರೇ ಓಪನ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ನಾವು ಸಿಎಂ ಅವರು ಅನುಮತಿ ಕೊಡು ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾನು ಕೊಟ್ಟಿದ್ದೀನಿ. ಇಲ್ಲಿ 2 ಕಡೆ ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬನ್ನಿ ಅಂತೇಳಿ ಡಿಪಿಆರ್ ಸೆಕ್ರೆಟರಿನೇ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ದಾಖಲೆ ಅಲ್ವಾ ಅದು? ಅವ್ರ ಹೇಳಿಕೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ, ಅದು ದಾಖಲೆ ಅಲ್ವಾ? ಮತ್ತೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಲ್ಲ, ಬನ್ನಿ ಜನ ಎಲ್ಲ ಬನ್ನಿ ಅಂತ. ನಿಮ್ದಲ್ದ ಕಾರ್ಯಕ್ರಮ ನೀವ್ಯಾಕೆ ಟ್ವೀಟ್ ಮಾಡಿದ್ರಿ? ಇಲ್ಲಿ ನೀವು 100% ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ.
ಅದರಿಂದ ಹೊರಬರಕ್ಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ. ಆ ಸಾವಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಸುರೇಶ್ ಗೌಡ ಪ್ರತಿಕ್ರಿಯಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಈ ಘಟನೆಗೆ ವಿಷಾದ ವ್ಯಕ್ತಪಡಿಸುತ್ತೀನಿ ಅಂತ ಹೇಳಿದರು. ಇದು ಆಗಬಾರದಾಗಿತ್ತು. ಲಂಡನ್ಗೆ ತೆರಳುತ್ತಿದ್ದ 50 ಜನ ಬ್ರಿಟಿಷರಿದ್ದರು, 2 ಕೆನಡಾದವರಿದ್ದರು, ಪೋರ್ಚುಗೀಸರಿದ್ದರು, ನಮ್ಮ ಗುಜರಾತಿನ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಇದ್ರು. ಕೇಂದ್ರ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡ್ತಾ ಇದೆ. ಗುಪ್ತಚರ ಇಲಾಖೆ ತುಂಬಾ ಸ್ಟ್ರಾಂಗ್ ಇದೆ, ತನಿಖೆ ಮಾಡಬೇಕಾಗಿದೆ. ಬ್ಲಾಕ್ ಬಾಕ್ಸ್ ಸಿಗಬೇಕಾಗಿದೆ. ಯಾವ ಕಾರಣಕ್ಕೆ ಆಯಿತು ಅಂತ ಬ್ಲಾಕ್ ಬಾಕ್ಸ್ ಸಿಕ್ಕು ತನಿಖೆ ಆದ ಬಳಿಕ ಮಾತನಾಡ್ತೀನಿ ಅಂತ ಹೇಳಿದರು. 50 ಜನ ಬ್ರಿಟಿಷ್ ಲಂಡನ್ಗೆ ಹೋಗುವಂತ ಬ್ರಿಟಿಷರ್ಸ್ ಇದ್ರು, 2 ನಮ್ಮ ಕೆನಡಾದವ್ರು 2 ಇದ್ರು ಅಂತ ಕೇಳಿದೆ ನಾನು. ಇನ್ನ ಪೋರ್ಚುಗೀಸ್ ಅವ್ರು ಯಾರ ಇದ್ರು, ನಮ್ಮ ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳಾಗಿರಂತ ಅವ್ರ ಹೆಸರು ಮರ್ತೆ ನಾನು, ಅವರು ಕೂಡ ಅದರಲ್ಲಿದ್ರು ಅಂತ. ಇದು ಆಗಬಾರ್ದು, ಯಾರು ಸಾಯಬಾರ್ದು, ಪ್ರಪಂಚದಲ್ಲಿ ಯಾರು ಸಾಯಬಾರ್ದು, ಎಲ್ರಿಗೂ ಬದುಕು ಹಕ್ಕಿದೆ. ಕೇಂದ್ರ ಸರ್ಕಾರದ ಅಲ್ಲ ಗೊತ್ತಿಲ್ಲ, ಅದು ಇನ್ನೂ ತನಿಖೆ ಮಾಡ್ತದೆ ಸರ್. ಕೇಂದ್ರ ಸರ್ಕಾರ ಇಂಟೆಲಿಜೆನ್ಸ್ ವೆರಿ ಸ್ಟ್ರಾಂಗ್ ಇದೆ, ಅಲ್ಲಿ ತನಿಖೆ ಮಾಡುತ್ತೆ. ಯಾವ ಕಾರಣಕ್ಕಾಯ್ತು ಬ್ಲಾಕ್ ಬಾಕ್ಸ್ ಸಿಕ್ಬೇಕಲ್ಲಿ, ಯಾವ ಕಾರಣಕ್ಕಾಯ್ತು ಅನ್ನೋದೆಲ್ಲವೂ ಗೊತ್ತಾಗೋದು ಸಿಕ್ಕಿದ ತನಿಖೆ ಆದಾಗ. ಆ ತನಿಖೆ ಆದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ನಾಗರಿಕರು ಹಾಗೂ ಜೆಡಿಎಸ್ ಗಾಂಧಿವನದಲ್ಲಿ ಕ್ಯಾಂಡಲ್ ಹಚ್ಚಿ ಮೌನಾಚರಣೆಯನ್ನ ಮಾಡಿದರು. ಮೃತರ ಆತ್ಮಕ್ಕೆ ಶಾಂತಿ ಕೋರಲಾಯಿತು. ಹರಿ ಓಂ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಯಾದಂತಹ ರೂಪಾನಿ ಅವರು ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡಿದ್ರು. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ನಿಧನವಾಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ನಮ್ಮ ಡಾಕ್ಟರ್ ರಮೇಶ್ ಅವರು ಮಾತಾಡ್ತಾರೆ. ಧನ್ಯವಾದಗಳು. ಹರಿ ಓಂ. ಈ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟಂತಹ ಪ್ರಯಾಣಿಕರಿಗೆ ಮೈಸೂರಿನ ಡಿ ದೇವರಾಜ ಅರಸು ರಸ್ತೆಯಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಸಂತಾಪ ಸೂಚಿಸಲಾಯಿತು. ಸಂಘಟನೆಯವರು ಹಾಗೂ ನಾಗರಿಕರು ಸೇರಿ ಮೇಣದ ಬತ್ತಿ ಬೆಳಗಿಸಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾದ ಕಾರಣ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಹಿನ್ನೆಲೆ ಕೊಡಗಿನ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ವೆಂಕಟರಾಜು ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿಗೆ ರಜೆ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾದ ಹಿನ್ನೆಲೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಬೆನ್ನಲ್ಲೇ ಅಂಗನವಾಡಿ ಸೇರಿದಂತೆ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಅಂಗನವಾಡಿ ಹಾಗೂ 1 ರಿಂದ 10ನೇ ತರಗತಿವರೆಗೆ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಕಾರವಾರದ ಜಿಲ್ಲಾ ಆಸ್ಪತ್ರೆಗೆ ಮಳೆಯ ನೀರು ನುಗ್ಗಿ ರೋಗಿಗಳು ಪರದಾಡುವಂತಾಗಿದೆ. ಆಸ್ಪತ್ರೆಯ ಪಕ್ಕದಲ್ಲಿರುವ ಚರಂಡಿಯ ನೀರು ಸರಾಗವಾಗಿ ಹರಿಯದೆ ಅವಾಂತರ ಸೃಷ್ಟಿಯಾಗಿದೆ. ಹೆರಿಗೆ ವಾರ್ಡ್, ಬ್ಲಡ್ ಬ್ಯಾಂಕ್ ಸೇರಿ ಇತರೆ ವಾರ್ಡ್ಗಳು ಜಲಾವೃತ ಆಗಿದೆ. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ ರೋಗಿಗಳನ್ನ ಮೇಲ್ಮಹಡಿ ವಾರ್ಡ್ಗೆ ಸ್ಥಳಾಂತರಗೊಳಿಸಿದ್ದಾರೆ. ಕಾರವಾರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ಬೈಟ್ಕೋಲಾ ಭಾಗದ ಬಡ ಕುಟುಂಬದ ಮನೆಯೊಂದು ಧರಾಶಾಹಿಯಾಗಿದೆ. ಮಾಲಿನಿ ಪೆಡ್ನೇಕರ್ ಅನ್ನೋರ ಮನೆ ಇದಾಗಿದ್ದು, ಒಮ್ಮೆಲೆ ಆರಂಭವಾದ ಮಳೆಗೆ ಗುಡ್ಡದ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಬಂದಿದೆ. ನೀರಿನ ರಭಸಕ್ಕೆ ಮನೆಯ ಗೋಡೆ ಕುಸಿದಿದೆ. ಘಟನೆ ಸಂಭವಿಸ್ತಾ ಇದ್ದಂತೆ ಕುಟುಂಬದವರು ಮನೆಯಿಂದ ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ.
ಜಾತಿ ಗಣತಿ ಮರು ಸರ್ವೆಗೆ ಸ್ವಪಕ್ಷದವರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಜಾತಿ ಮರು ಸರ್ವೆ ಬೇಡ ಅಂತ ಸಚಿವ ಸತೀಶ್ ರಾಮಲಿಂಗಾರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಟ್ಟು ಹೋದವರನ್ನ ಮಾತ್ರ ಸೇರಿಸಿಕೊಳ್ಳಿ, ಈ ಬಗ್ಗೆ ಹೈಕಮಾಂಡ್ಗೂ ಪತ್ರ ಬರೆದಿದ್ದೇನೆ, ಜಾತಿ ವರದಿಯ ಬಗ್ಗೆ ಚರ್ಚೆ ಆಗಬೇಕು, ಅಂಕಿಅಂಶ ವ್ಯತ್ಯಾಸ ಇದ್ದರೆ ಕೇಳಬಹುದು ಅಂತ ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಲುಡ್ಕೋ ಕೆಲಸ ಮಾಡ್ತಾರೆ ಬಿಜೆಪಿಯವರಷ್ಟೇ, ಗೊತ್ತಿಲ್ಲ. ಅಲ್ಲ, ಮರು ಸರ್ವೆ ಅಲ್ಲ, ಮರು ಸರ್ವೆ ಅವಶ್ಯಕತೆ ಇಲ್ಲ. ಅದರಲ್ಲಿ ಬಿಟ್ಟೋಗಿದ್ರೆ ಸೇರಿಸಿ ಅಂತ ಅಷ್ಟೇ ಹೇಳಿರೋದು. ಬಿಟ್ಟೋಗಿರೋದು ಸೇರಿಸಿ. ಈಗ ಎಲೆಕ್ಟ್ರಲ್ ಎಲೆಕ್ಷನ್ಸ್ ಟೈಮಲ್ಲಿ ವೋಟರ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಜ್ಞಾಪಕ ಇದೆಯಲ್ಲ. ವೋಟರ್ ಲಿಸ್ಟ್ ರದ್ದಾಗುತ್ತಾ? ಆಗೋದಿಲ್ಲ. ತಿದ್ದುಪಡಿ ಮಾಡ್ಬೋದು, ಹೊಸದಾಗಿ ಹೆಸರು ಸೇರಿಸ್ಬೋದು, ಆ ಸತ್ತೋಗಿರೋದು ಹೆಸರು ತೆಗಿಬಹುದು, ಅಡ್ರೆಸ್ ತಪ್ಪಿದ್ರೆ ಸರಿ ಮಾಡ್ಕೋಬಹುದು. ಆ ರೀತಿ ಮಾಡಿ ಅಂತ ಅಷ್ಟೇ ಹೇಳಿರೋದು. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆರ್ಸಿಬಿ ವಿಜಯೋತ್ಸವದಲ್ಲಿ ಶಾಲಾ ಮಕ್ಕಳು ಸೇರಿದಂತೆ 11 ಜನರ ಸಾವು ಬೆನ್ನಲ್ಲೇ ಮಕ್ಕಳ ಹಕ್ಕು ಆಯೋಗ ಎಂಟ್ರಿ ಆಗಿದೆ. ಕಾಲ್ತುಳಿತ ಸಂಬಂಧ ಆಯೋಗ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದು ಸಿಐಡಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಕಾಲ್ತುಳಿತದಲ್ಲಿ ಎಷ್ಟು ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನುವ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಈ ಹಿನ್ನೆಲೆ ಮಕ್ಕಳ ಕಾಲ್ತುಳಿತದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆ. ಇನ್ನು ಮುಂದೆ ಕಬ್ಬನ್ ಪಾರ್ಕ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಂಗಿಲ್ಲ, ರೋಡ್ ಖಾಲಿ ಇದೆ ಅಂತ ಸ್ಕೇಟಿಂಗ್ ಮಾಡೋಂಗಿಲ್ಲ ಅಂತ ತೋಟಗಾರಿಕೆ ಇಲಾಖೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಕಬ್ಬನ್ ಉದ್ಯಾನದಲ್ಲಿ ಶಾಸ್ತ್ರ ಭವಿಷ್ಯ ಹೇಳೋರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಇನ್ನು ಮುಂದೆ ಶಾಸ್ತ್ರ ಹೇಳೋದಕ್ಕೆ ಬಂದವರಿಗೆ ₹500 ದಂಡ ವಿಧಿಸೋದಕ್ಕೆ ನಿರ್ಧರಿಸಲಾಗಿದೆ. ಬೆಂಗಳೂರಿನ ಜಯನಗರದ ಅರವಿಂದ ರಸ್ತೆಯ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಚೇರಿಯಲ್ಲಿದ್ದ ವಸ್ತುಗಳು ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ.